ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ, ಅದು ಕೇರಳ ಶೈಲಿಯ ಮಲಬಾರ್ ಘೀ ರೈಸ್. ನಾನು ರೀಸೆಂಟ್ ಆಗಿ ಮುನ್ನಾರು ಹೋದಾಗ ಅಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ಈ ಒಂದು ಘೀ ರೈಸ್ ಜೊತೆ ಫಿಶ್ ಕರಿ ಕೊಟ್ರು. ಬಾಬಾ ತಲೆ ತಿರುಗ್ಬಿಡ್ತು ನನಗೆ. ಆ ಫಿಶ್ ಕರಿಗಿನ್ನ ಬರೀ ಈ ಒಂದು ಘೀ ರೈಸಿನ ತಿಂದ್ಬಿಟ್ಟೆ, ಅಷ್ಟು ಅದ್ಭುತವಾಗಿತ್ತು. ಸೊ ಹಾಗಾಗಿ ಆ ಶೆಫ್ ಹತ್ರ ಹೋಗಿ ಖುದ್ದಾಗಿ ಅವ್ರ ಹತ್ರ ರೆಸಿಪಿನ ತಿಳ್ಕೊಂಡು ಬಂದಿದ್ದೀನಿ. ಎಷ್ಟು ಸಿಂಪಲ್ ಗೊತ್ತಾ, ನೀವು ಯೋಚನೆನೂ ಮಾಡೋಕ್ಕಾಗೋದಿಲ್ಲ, ಅಷ್ಟು ಸಿಂಪಲ್ ರೆಸಿಪಿ. ಹಾಗಾದ್ರೆ ಈ ಒಂದು ರೆಸಿಪಿಯ ಪ್ರತಿಯೊಂದು ಪ್ರೋಸೆಸ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ನ ಹೇಳ್ಕೊಡ್ತಾ ಇದ್ದೀನಿ. ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಪಟಾಪಟಿ ಒಂದು ರೆಸಿಪಿನ ಮಾಡ್ಬಿಡುವ. ಮಲಬಾರ್ ಘೀ ರೈಸ್ ಅಥವಾ ನೇಚೂರು ಮಾಡೋದಕ್ಕೆ ನಮ್ಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು 50 ಗ್ರಾಮ್ ಅಷ್ಟು ಫ್ರೈಡ್ ಆನಿಯನ್ಸ್ ಬೇಕಾಗುತ್ತೆ, 1-2 ಚಕ್ಕರ್ ಮೊಗ್ಗು, 1-2 ಇಂಚಷ್ಟು ಚಕ್ಕೆ, 4ರಿಂದ 5 ಲವಂಗ, 3 ಹಸಿರು ಏಲಕ್ಕಿ, ಮತ್ತೆ ಒಂದು 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ಗ್ರೀನ್ ಚಿಲ್ಲೀಸು, ರುಚಿಗೆ ತಕ್ಕಷ್ಟು ಉಪ್ಪು, ಕಾಜು ಬೇಕಾಗತ್ತೆ, ಮತ್ತೆ ಕಿಶ್ಮಿಸ್, 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಹಾಗೆ 1 ಕಪ್ನಷ್ಟು ಬಾಸ್ಮತಿ ರೈಸ್. ನೋಡಿ, ಮೊದಲನೇದಾಗಿ ಈ ಬಾಸ್ಮತಿ ಅಕ್ಕಿ ಏನಿದೆ ಗೊತ್ತಾ, ಇದನ್ನ 2-3 ಸತಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ ನೀರಲ್ಲಿ ಹಾಕ್ಬಿಟ್ಟು ಮಿನಿಮಮ್ ಅಂದ್ರೆ ಒಂದು 20 ನಿಮಿಷಗಳ ಕಾಲ ಇದನ್ನ ನೆನೆಲಿಕ್ಕೆ ಬಿಡ್ಬೇಕಾಗತ್ತೆ. ಇಲ್ಲಿ ನಾನು ಒಂದು ದಪ್ಪ ತಳದ ಒಂದು ಪಾತ್ರೆಯನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಇದು ಬಿಸಿ ಆದ ನಂತರ ಇದರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕೊಳ್ತೇನೆ. ಈಗ ಈ ತುಪ್ಪ ಚಂದ ಬಿಸಿ ಆದ ನಂತರ ಇದರಲ್ಲಿ ಈ ಗೋಡಂಬಿಯನ್ನ ಹಾಕೊಳ್ತೇನೆ. ಈ ಗೋಡಂಬಿನ ಲೋ ಫ್ಲೇಮ್ ಅಲ್ಲೇ ನಾವು ಹುರಿಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು, ಅಲ್ಲಿವರೆಗೂ ಹುರಿಯುವ. ಈಗ ನೋಡಿ, ಇದರಲ್ಲಿ ಕಾಜು ಆಯ್ತು. ಈಗ ಕಿಶ್ಮಿಶ್ ಅಂತ ಹೇಳಿದ್ರೆ ಒಣ ದ್ರಾಕ್ಷಿಯನ್ನು ನಾನು ಹಾಕೊಳ್ತೇನೆ. ಈಗ ಈ ಒಣ ದ್ರಾಕ್ಷಿ ಅಂತಕ್ಕಂಥದ್ದು ಏನಿದೆ, ಇದು ಸ್ವಲ್ಪ ಉಬ್ಬಬೇಕು, ಬಲೂನ್ ಉಬ್ದಂಗೆ ಉಬ್ಬುತ್ತಲ್ಲ, ಸೊ ಆ ರೀತಿ ಉಬ್ಬೋವರೆಗೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೋದು. ನೋಡಿ, ಇದೆಲ್ಲ ಪರ್ಫೆಕ್ಟ್ ಆಗಿ ಆಗಿದೆ, ಇದೆಲ್ಲ ಚಂದ ಉಬ್ಬಿದೆ, ಕ್ರಿಸ್ಪ್ ಸಹ ಆಗಿದೆ. ಸೊ ಇದರಲ್ಲಿ ಒಂದು ಅರ್ಧದಷ್ಟು ನಾನು ತೆಗೆದು ಇಟ್ಕೊಳ್ತೀನಿ, ಯಾಕಂದ್ರೆ ಇದುವೇ ಗಾರ್ನಿಶಿಂಗ್ ನಮಗೆ ಬೇಕಾಗುತ್ತೆ. ಇದ್ರಲ್ಲಿ ನೋಡಿ, ನಾವೇನು ಈ ಹೋಲ್ ಗರಂ ಮಸಾಲೆಗಳೆಲ್ಲ ತಗೊಂಡಿದ್ವಲ್ಲ, ಆ ಎಲ್ಲ ಪ್ರತಿಯೊಂದನ್ನು ಹಾಕ್ಬಿಟ್ಟು ಈಗ ಮೀಡಿಯಂ ಫ್ಲೇಮ್ ಅಲ್ಲಿ ಇದು ಒಂದು ಒಳ್ಳೆ ಘಮ ಬರಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್. ಇದು ಘಮ ಬರೋವರೆಗೂ ನಾವು ಹುರಿಬೇಕಾಗತ್ತೆ. ಈಗ ನೋಡ್ತಿರ್ಬೋದು, ಸುಮಾರು 1-1.5 ನಿಮಿಷದವರೆಗೂ ಮಾತ್ರ ನಾನು ಹುರಿತಿದ್ದೀನಿ. ಈಗ ಒಂದು ಒಳ್ಳೆ ಘಮ ಬರ್ತಾ ಇದೆ. ಸೊ ಈಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಮಾಡಿರ್ತಕ್ಕಂಥದ್ದು, ಅದು ತುಂಬಾ ಇಂಪಾರ್ಟೆಂಟು. ನೀವು ಪ್ಯಾಕೆಟ್ ಅಲ್ಲಿ ಇರೋದೆಲ್ಲ ಹಾಕಕ್ಕೆ ಹೋಗ್ಬಿಡಿ. ಸೊ ಈಗ ಒಂದು 2-3 ಹಸಿಮೆಣಸಿನಕಾಯಿ, ಮತ್ತೆ ಈ ಫ್ರೈಡ್ ಆನಿಯನ್ಸ್ ಅಲ್ಲಿ ಅರ್ಧದಷ್ಟು ಫ್ರೈಡ್ ಆನಿಯನ್ಸ್ ನಾನು ಇದಕ್ಕೆ ಹಾಕೊಳ್ತೀನಿ. ಈ ಫ್ರೈಡ್ ಆನಿಯನ್ಸ್ ಮಾತ್ರ ನೀವು ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇದಂತೂ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. ಅದೇ ಒಂದು ಲೈಟ್ ಮೈಲ್ಡ್ ಸ್ವೀಟ್ ಅನ್ನೋದು ಕೊಡ್ತಕ್ಕಂಥದ್ದು. ಈಗ ಇದರ ಹಸಿ ವಾಸನೆ ಎಲ್ಲ ಹೋಗಿ. ಸೊ ಈಗ ನೆನೆಸಿರ್ತಕ್ಕಂಥ ಬಾಸ್ಮತಿ ಅಕ್ಕಿ ಏನಿದೆ, ಇದನ್ನೆಲ್ಲನೂ ನೀರನ್ನ ಶೋಧಿಸ್ಬಿಟ್ಟು ನಾವು ಇದನ್ನ ಹಾಕೊಳ್ಳುವ. ಈಗ ಒಮ್ಮೆ ಇದನ್ನ ಚಂದ ಮಿಕ್ಸ್ ಮಾಡಿ, ಬಟ್ ಜಾಸ್ತಿ ಜೋರಾಗಿ ಮಾಡಬೇಡಿ, ಯಾಕಂದ್ರೆ ಬಾಸ್ಮತಿ ಅಗ್ಲಿಗಳು ಕಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ, ಯಾಕಂದ್ರೆ 20 ನಿಮಿಷಗಳ ಕಾಲ ನೆಂದಿರುತ್ತೆ. ಸೊ ಹಾಗಾಗಿ ಲೈಟ್ ಆಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡುವ. ಸೊ ಈಗ ನೋಡಿ, ಎಲ್ಲ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದೆ ಅಲ್ವಾ. ಈಗ ನೀವು ನೋಡ್ತಿದ್ರೆ, ನಾನು ಈ ಒಂದು ಲೋಟದಲ್ಲಿ 1 ಕಪ್ನಷ್ಟು ಬಾಸ್ಮತಿ ಅಕ್ಕಿ ತಗೊಂಡಿದ್ದೆ, 20 ನಿಮಿಷಗಳ ಕಾಲ ನೆನೆಸಿದ್ದೀನಿ. ಸೊ ಈಗ ಆ ಒಂದು ಕಾರಣಕ್ಕಾಗಿ ನಾನು 2 ಕಪ್ನಷ್ಟು ನೀರನ್ನ ಹಾಕೊಳ್ತೇನೆ. ಯಾವಾಗಲೇ ಅಷ್ಟೇ, ಅಕ್ಕಿಯನ್ನ ಆ ಪ್ಯಾಕೆಟ್ ಏನ್ ತಗೊಂಡಿರ್ತೀರ ಅದ್ರಲ್ಲಿ ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅದನ್ನ ಫಾಲೋ ಮಾಡಿ. ಇವಾಗ ಅಕ್ಕಿ ಎಲ್ಲ ಚಂದ ಒಂದಕ್ಕೊಂದು ಮಿಕ್ಸ್ ಆಗಿದೆ. ಸೊ ಈಗ ಇದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಈ ಒಂದು ಘೀ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳುವ. ಸೊ ಈಗ ಇದನ್ನ ಒಮ್ಮೆ ಕೊನೆಯದಾಗಿ ಮಿಕ್ಸ್ ಮಾಡುವ. ಸೊ ನೋಡಿ, ಇದರಲ್ಲಿ ಒಂದು ಸೀಕ್ರೆಟ್ ಟ್ರಿಕ್ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಈ ಬಾಸ್ಮತಿ ಅಕ್ಕಿ ನಾವು ಏನ್ ಹಾಕಿದೀವಲ್ಲ, ಇದು ಸರ್ಫೇಸ್ ಲೆವೆಲ್ ವರೆಗೂ ಬರಬೇಕು. ಅಂದ್ರೆ ನೀರನ್ನ ಹೀರ್ಕೊಂಡು ನೀರ್ ಕಾಣಿಸ್ತಿರೋವರೆಗೂ ಮಟ್ಟಕ್ಕವರೆಗೂ ಬರಬೇಕು. ನೀವಾಗ ನೋಡ್ತಿದ್ರಲ್ಲ, ನೀರೆಲ್ಲ ಕಾಣಿಸ್ತಾ ಇದೆ. ಸೊ ನೋಡಿ, ಈಗ ಈ ಸರ್ಫೇಸ್ ಲೆವೆಲ್ ವರೆಗೂ ಹೀಗೆ ಬಾಸ್ಮತಿ ಅಕ್ಕಿ ಅಂತಕ್ಕಂಥದ್ದು ಮೇಲೆ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡಬೇಕು, ಅದುವೇ ವಿತೌಟ್ ಕ್ಲೋಸಿಂಗ್ ದ ಲಿಡ್. ಸೊ ಈಗ ಇಷ್ಟ ಆಗಿದೆ ಅಲ್ಲ, ಇಷ್ಟ ಆದ ನಂತರ ನೀವೇನ್ ಮಾಡ್ಬೇಕಾಗತ್ತೆ, ಈ ಮಿಕ್ಕಿರ್ತಕ್ಕಂಥ ಈ ಒಂದು ಫ್ರೈಡ್ ಆನಿಯನ್ಸ್ ಅನ್ನ ಹಾಕೊಳ್ತೀನಿ ಫೈನಲ್ ಗಾರ್ನಿಶಿಂಗಿಗಾಗಿ. ಹಾಗೆ ನಾವು ಫ್ರೈ ಮಾಡಿಟ್ಟಿರ್ತಕ್ಕಂಥ ಈ ಕಾಜು ಮತ್ತೆ ಕಿಶ್ಮಿಶ್ ಅನ್ನು ಸಹ ಹಾಕೊಳ್ತೀವಿ.
ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈಗ ಒಂದು 5 ನಿಮಿಷಗಳ ಕಾಲ ಇದನ್ನ ಕುಕ್ ಮಾಡಿದ್ರೆ ಸಾಕಾಗತ್ತೆ. ನೋಡಿ, ಒಂದು 5 ನಿಮಿಷದ ನಂತರ ಪರ್ಫೆಕ್ಟ್ ಆಗಿ ಇದೆಲ್ಲ ಕುಕ್ ಆಗ್ಬಿಟ್ಟಿದೆ. ಅನ್ನ ಅಂತೂ ಬಿಡಿಯಾಗಿ ಬರ್ತಾ ಇದೆ. ತುಪ್ಪದ ಘಮ ಅಂತೂ ಬ್ಯೂಟಿಫುಲ್. ಈ ಒಂದು ರೈಸಿನ ಸ್ಪೆಷಾಲಿಟಿ ಏನು ಗೊತ್ತಾ? ಸಿಂಪ್ಲಿಸಿಟಿ. ತುಂಬಾ ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್. ಎಷ್ಟು ಅದ್ಭುತವಾಗಿ ಟೇಸ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ನೀವು ಊಹೆ ಕೂಡ ಮಾಡೋಕ್ಕಾಗಲ್ಲ. ಅನ್ನ ನೋಡಿ, ಒಂದೊಂದಗಳು ಇನ್ನೊಂದಗಳು ಟಚ್ ಆಗ್ತಾ ಇಲ್ಲ. ಬ್ಯೂಟಿಫುಲ್ ಕಲರ್, ಲೈಟ್ ಹ್ಯೂ ಬಂದಿದೆ ಆ ಒಂದು ಬ್ರೌನ್ ಆನಿಯನ್ಸ್ದು. ಈ ರೀತಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಗೊತ್ತಾ? ಸೊ ಈ ಒಂದು ಕೇರಳ ಶೈಲಿಯ ಮಲಬಾರ್ ಕ್ವಿಸಿನ್ನ ಈ ಒಂದು ನೇಚೂರು ಅಂತ ಹೇಳಿದ್ರೆ ಘೀ ರೈಸ್ ಅಂದ್ಬಿಟ್ಟು ಅರ್ಥ. ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ? ತುಂಬ ಸಟಲ್ ಫ್ಲೇವರ್ ಇರುತ್ತೆ. ಖಾರ ಜಾಸ್ತಿ ಇರ್ಕೂಡ್ದು, ಲೈಟ್ ಸ್ವೀಟಿಶ್ ಟಿಂಜ್ ಬರಬೇಕು. ಯಾಕಂತ ಹೇಳಿದ್ರೆ ನಾವು ಅದ್ರಲ್ಲಿ ಒಣದ್ರಾಕ್ಷಿ ಮತ್ತು ಫ್ರೈಡ್ ಆನಿಯನ್ಸ್ ಹಾಕಿದ್ವಲ್ಲ, ಅದರದ್ದೊಂದು ಸಟಲ್ ಸ್ವೀಟ್ನೆಸ್ ಬರುತ್ತೆ. ಇದನ್ನ ಬರೀ ನಾನ್ ವೆಜ್ ಜೊತೆನೇ ಅಲ್ಲ, ನೀವು ಯಾವುದಾದ್ರೂ ಒಂದು ವೆಜಿಟೇಬಲ್ ಕುರ್ಮಾ ಜೊತೆಗೂ ಸಹ ಅದ್ಭುತವಾಗಿ ಎಂಜಾಯ್ ಮಾಡ್ಬೋದು. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲೆಕ್ಟ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.